ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಸೊ ಇವತ್ತಿನ ದಿನ ನಾವು 2024ರಲ್ಲಿ ಪ್ರಧಾನಮಂತ್ರಿ ಯೋಜನೆಗಳ ಕುರಿತು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಯೋಜನೆ ಮೇಲೆ ಎಲ್ಲ ಎಕ್ಸಾಮ್ನಲ್ಲೂ ಅಂದರೆ ಮುಂಬರುವ PDO ಮತ್ತು ವಿಲೇಜ್ ಅಕೌಂಟೆಂಟ್ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಯೋಜನೆಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಹಾಗಾಗಿ ಇವತ್ತಿನ ದಿನ ಈ ಯೋಜನೆಗಳನ್ನು ಕುರಿತು ತಿಳಿದುಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು ಇದು ಮೊನ್ನೆ ನಡೆದಿರುವಂತಹ FDA ಎಕ್ಸಾಮ್ನಲ್ಲಿ ಕೇಳಿರುವ ಪ್ರಶ್ನೆ ಆಗಿರ್ತದೆ. ಅದು ಯಾವುದಂತಂದರೆ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಅಂದರೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ ಮೊನ್ನೆ ನಡೆದ ಎಕ್ಸಾಮ್ನಲ್ಲಿ. ಸೊ ಇದು 1 ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ವಿದ್ಯುತ್ ಸೌಕರ್ಯವನ್ನು ಒದಗಿಸ್ತದೆ ಅಂತಲೇ ಹೇಳ್ಬೋದು. ಸೊ ಈಗ ಏನು ಕ್ವಶನ್ ಕೇಳ್ತಾರಂದರೆ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಅಂದರೆ ಉಚಿತ ವಿದ್ಯುತ್ ಸೌಕರ್ಯನ ಅಥವಾ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳಿಗೆ ಏನಾದರೂ ಪರ್ಸೆಂಟೇಜ್ ವೈಸ್ ಹೆಲ್ಪ್ ಮಾಡ್ತಾರಂತ ಕೇಳ್ಬೋದು, ಅಥವಾ ಮೇಲ್ಛಾವಣಿಯ ಮೇಲೆ ಸೋಲಾರ್ ಅಳವಡಿಕೆ ಅಂತಲೂ ಕೇಳ್ಬೋದು. ಸೊ ಇದು ಸೂರ್ಯಘರ್ ಅನ್ನೋದು ಉಚಿತ ಅದರಲ್ಲಿ ಎಷ್ಟು ಯೂನಿಟ್ ಅಂದಾಗ 300 ಯೂನಿಟ್ ಉಚಿತ ವಿದ್ಯುತ್ ಸೌಕರ್ಯವನ್ನು ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕೊಡ್ತದಂತಲೇ ಹೇಳ್ಬೋದು. ಸೆಕೆಂಡ್ ಬಂದುಬಿಟ್ಟು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಇದು ಸಣ್ಣ ಮತ್ತು ಮಾಧ್ಯಮ ವರ್ಗದ ಉದ್ಯಮಗಳಿರ್ತಾರಲ್ಲ, ಸೊ ಈ ಒಂದು ಸಚಿವಾಲಯದಿಂದ ಸಣ್ಣ ಈ ಒಂದು ಗೃಹ ಕೈಗಾರಿಕೆಗಳನ್ನು ಕೈಗೊಂಡಿರ್ತಾರಲ್ಲ, ಸೊ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಸರ್ಕಾರದಿಂದ 8% ಮೀಸಲಾತಿಯನ್ನು ಅವರಿಗೆ ಈ ಒಂದು ಬ್ಯಾಂಕ್ನಿಂದ ಸೌಲಭ್ಯವನ್ನು ಒದಗಿಸ್ತದಂತಲೇ ಹೇಳ್ಬೋದು. ಯಾವುದು? ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಅಂತಂದರೆ ಅವು ಸೆರಾಮಿಕ್ಸು, ಆರ್ಟಿಫಿಷಿಯಲ್ ಗೊಂಬೆಗಳು, ಈ ರೀತಿಯಾಗಿ ಸಣ್ಣ ವರ್ಗದವರು ಯಾವ ಉದ್ಯಮಗಳಿರ್ತಾರಲ್ಲ, ಸೊ ಅವರಿಗೆ ಇಲ್ಲಿ 8% ಅವರಿಗೆ ಹೆಲ್ಪ್ ಮಾಡ್ತಾರಂತ ಹೇಳ್ಬೋದು. ಸೊ ಥರ್ಡ್ ಬಂದುಬಿಟ್ಟು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ. ಇದು ಸೂರ್ಯಘರ್ ಮತ್ತು ಸೂರ್ಯೋದಯ ಯೋಜನೆ ಎರಡು ಸ್ವಲ್ಪ ಸೇಮೇ ಅನ್ನಿಸ್ತವ. ಬಟ್ ಸೂರ್ಯಘರ್ 300 ಯೂನಿಟ್ ಉಚಿತ ವಿದ್ಯುತ್ ಒದಗಿಸ್ತದೆ. ಬಟ್ ಸೂರ್ಯೋದಯ ಯೋಜನೆ ಅಂದರೆ ಇಲ್ಲೂ ಕೂಡ 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಮೇಲೆ ಸೋಲಾರನ್ನು ಅಳವಡಿಕೆ ಮಾಡುತ್ತದೆ. ವಿದ್ಯುತ್ ಮತ್ತು ಸೂರ್ಯೋದಯ ಅಂದಾಗ ಸೋಲಾರ್ ಅಳವಡಿಕೆ ನಾವು ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಳ್ಬೇಕಂದ್ರೆ ಈಸಿ ಆಗ್ತದೆ. ಈ ಒಂದು ಸೂರ್ಯೋದಯ ಯೋಜನೆಯಿಂದ 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಮೇಲೆ ಸೋಲಾರ್ ಅಳವಡಿಸ್ತಾರಂತಲೇ ಹೇಳ್ಬೋದು. ಸೂರ್ಯಘರ್ ಅಂತ ಕೇಳಿದಾಗ 300 ಯೂನಿಟ್ ಉಚಿತ ವಿದ್ಯುತ್ ಸೌಕರ್ಯ ಒದಗಿಸ್ತಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ. ಸೊ ಇದು 4ನೇದಾಗಿರ್ತದೆ. ಸೊ ಇದು ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆಯಿಂದ ಏನು ಹೆಲ್ಪ್ ಮಾಡ್ತಾರೆ ಅಂತಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಹೆಚ್ಚಾಗಿ ಉಪಯೋಗ ಮಾಡೋದ್ರಿಂದ ಇದು ಏನು ಮಾಡ್ತದೆ, ಬೆಳೆಗಳನ್ನು ಬಳಕೆ ಏನು ಮಾಡ್ಲತ್ತದ ಅಂದರೆ ಕಡಿಮೆ ಆಗ್ಲತ್ತದ. ಸೊ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಪ್ರಣಾಮ್ ಯೋಜನೆಯಿಂದ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆಯನ್ನು ಕಡಿಮೆ ಮಾಡಿ ರಸಗೊಬ್ಬರ ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಆಕಳು ಮತ್ತು ಅದರ ಬರುವಂಥ ಏನಂತಾರೆ ಸಗಣಿಯಿಂದ ನಾವು ಈ ರಸಗೊಬ್ಬರಗಳನ್ನು ಬಳಕೆ ಮಾಡ್ತೀವಲ್ಲ, ಸೊ ಅದನ್ನು ಹೆಚ್ಚು ಯೂಸ್ ಮಾಡಬೇಕೆಂಬ ಉತ್ತೇಜನ ನೀಡಲಿಕ್ಕೆ ಈ ಒಂದು ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು PM ಮಿತ್ರ ಯೋಜನೆ. ಕೆಲವೊಂದು ಸಾರಿ ಈ ಯೋಜನೆ ಎದಕ್ಕೆ ಮಾಡ್ಯಾರಂತನೂ ಕೇಳ್ತಾರೆ ಮತ್ತು ಫುಲ್ ಫಾರ್ಮ್ ಸಹನೂ ಕೇಳ್ತಾರೆ. ಸೊ ಇಲ್ಲಿ PM ಮಿತ್ರ ಅಂದರೆ PM ಅಂತಂದಾಗ ಇಲ್ಲಿ ಪ್ರಧಾನಮಂತ್ರಿ ಆಗಬೇಕಿತ್ತು. ಇಲ್ಲಿ ಪ್ರಧಾನಮಂತ್ರಿ ಮೇಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಸನ್ ಆ್ಯಂಡ್ ಅಪ್ರೂವಲ್. ಸೊ ಇದ್ರದ್ದು ಫುಲ್ ಫಾರ್ಮ್ ಆಗಿರ್ತದೆ. ಇದು ಸಹ ನೀವು ಬರ್ಕೊಂಡಿಟ್ಕೋಬೇಕು. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಇದ್ರದ್ದು ಯೋಜನೆ ಉತ್ತೇಜನ ಏನು ಅಂತಂದರೆ ಇದು ನಮ್ಮ ದೇಶದಲ್ಲಿ 7 ರಾಜ್ಯಗಳಲ್ಲಿ ಪಾರ್ಕ್ಗಳನ್ನು ಸ್ಥಾಪಿಸುವ ಗುರಿಯನ್ನು ಈ ಒಂದು PM ಮಿತ್ರ ಯೋಜನೆ ಹೊಂದಿದೆ. ಸೊ ಎಕ್ಸಾಮ್ನಲ್ಲಿ ಏನು ಕೇಳ್ತಾರಂದರೆ PM ಮಿತ್ರ ಯೋಜನೆ ಅಡಿಯಲ್ಲಿ ಬರುವ 7 ರಾಜ್ಯಗಳು ಯಾವುವು ಮತ್ತು ಅದರಲ್ಲಿ ಯಾವುದಿಲ್ಲ ಅಂತ ಸಹ ಕೇಳ್ಬೋದು. ಆ 7 ರಾಜ್ಯಗಳು ಯಾವಂದಾಗ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ತೆಲಂಗಾಣ ಮತ್ತು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ. ಈ 7 ರಾಜ್ಯಗಳಲ್ಲಿ ಏನು ಮಾಡ್ತಾರಂತಂದರೆ ಈ ಒಂದು ಪಾರ್ಕ್ಗಳನ್ನು ಸ್ಥಾಪಿಸುವ ಗುರಿಯನ್ನು ಈ ಒಂದು PM ಮಿತ್ರ ಯೋಜನೆ ಹೊಂದಿದೆ. ಈ ಒಂದು 5th ಒಂದು ಮೇಲೆ ಎಷ್ಟು ಕ್ವಶನ್ಸ್ ಬರ್ತಾವಂದರೆ PM ಮಿತ್ರ ಯೋಜನೆ ಫುಲ್ ಫಾರ್ಮ್ ಸಹ ಕೇಳ್ಬೋದು
ಮತ್ತು ಇದರ ಉದ್ದೇಶ 7 ರಾಜ್ಯಗಳಲ್ಲಿ ಪಾರ್ಕ್ಗಳನ್ನು ನಿರ್ಮಿಸುವ ಗುರಿ ಹೊಂದಿದಂತಲೂ ಕೇಳ್ಬೋದು. ಮತ್ತು ಆ 7 ರಾಜ್ಯಗಳು ಯಾವಂತ ಸಹ ಕೇಳ್ಬೋದು. ನೆಕ್ಸ್ಟ್ ಬರುವ ಯೋಜನೆ ಅಂದಾಗ 6th ಒನ್ ನೋಡ್ರಿ, PM ಉಷಾ ಯೋಜನೆ. ಸೊ ಇದು ಸಹ ಎಕ್ಸಾಮ್ನಲ್ಲಿ ಏನು ಕೇಳ್ಬೋದು, ಫುಲ್ ಫಾರ್ಮ್ನು ಕೇಳ್ಬೋದು ಮತ್ತು ಇದರದ್ದು ಗುರಿ ಏನಂತ ಕೇಳ್ಬೋದು. ಫಸ್ಟ್ ಇದು PM ಉಷಾ ಯೋಜನೆಯ ಗುರಿ ಏನಂತಂದರೆ, ಈಗ ಉನ್ನತ ಶಿಕ್ಷಣಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಹಣಕಾಸಿನ ಸಹಾಯ ಒದಗಿಸ್ತದ ಮತ್ತು ಶಿಕ್ಷಕರಿಗೆ ಶಿಕ್ಷಣ ತರಬೇತಿಯನ್ನು ಒದಗಿಸುವ ಮೂಲಸೌಕರ್ಯದ ಗುರಿಯನ್ನು ಈ ಒಂದು PM ಉಷಾ ಯೋಜನೆ ಸಹ ಹೊಂದಿದೆ ಅಂತಲೂ ಸಹ ಹೇಳ್ಬೋದು. ಸೊ ಇವೆಲ್ಲವೂ ಸಹ ಫುಲ್ ಫಾರ್ಮ್ ಸಹ ನೀವು ಬರೆದಿಟ್ಕೊಂಡಾಗ ನಮಗೆ ಎಕ್ಸಾಮ್ನಲ್ಲಿ ಇದ್ರ ಮೇಲೆ ಈ ಒಂದು 2024ರಲ್ಲಿ ಅಂದರೆ ಪ್ರಧಾನಮಂತ್ರಿ ಘೋಷಿಸುವ ಯೋಜನೆಗಳ ಮೇಲೆ ಎಕ್ಸಾಮ್ನಲ್ಲಿ ಬಂದೇ ಬರ್ತಾವೆ. ಸೊ ಹಾಗಾಗಿ ನಾವು ಇದ್ರದ್ದು ಒಂದು ಫುಲ್ ಫಾರ್ಮ್ನ ನೋಡ್ಕೋಬೇಕು ಮತ್ತು ಅದ್ರ ಗುರಿ ಭೀ ನೋಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಕ್ವಶನ್ಸ್ಗಳು ಈಗ ಏನು ಮಾಡ್ಲತ್ತಾರೆ ಅಂತಂದರೆ, ಡೈರೆಕ್ಟಾಗಿ ಕೇಳದೆ ವಾಕ್ಯಗಳ ರೂಪದಲ್ಲಿ ಸಹ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಎಲ್ಲ ಒಂದು ಪಾಯಿಂಟ್ಸ್ಗಳು ಸಹ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಬರುವ ಯೋಜನೆ ಅಂದರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಅಂದರೆ ಇಲ್ಲಿ ಭಾರತ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಿಂದ ಪ್ರತಿ ಕುಟುಂಬಕ್ಕೂ ಎಷ್ಟು ಸಾವಿರ ಒದಗಿಸ್ತದೆ ಅಂತಂದರೆ 6,000 ರೂಪಾಯಿಯನ್ನು ಒದಗಿಸುವ ಯೋಜನೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಗುರಿಯಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರುವ ಯೋಜನೆ PM ಕುಸುಮ ಯೋಜನೆ. ಸೊ ಇದ್ರ ಮೇಲೂ ಸಹ ಈ ಒಂದು ಕೊನೆಯ ಬಾರಿ ಅಂದರೆ 2024ರಲ್ಲೇ ನಡೆದಿರುವ FD ಎಕ್ಸಾಮ್ನಲ್ಲಿ ಈ ಯೋಜನೆಗಳ ಮೇಲೇ 2 ಕ್ವಶನ್ಸ್ ಬಂದಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಈ ಒಂದು PM ಕುಸುಮ ಯೋಜನೆಯ ಫುಲ್ ಫಾರ್ಮ್ ಏನಾಗಿರ್ತದೆ ಅಂತಂದರೆ, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಯುವನ್ ಉತ್ತಮ ಅಭಿಯಾನ. ಈ ಒಂದು PM ಕುಸುಮ ಯೋಜನೆಯ ಏನಾಗಿರ್ತದೆ ಅಂತಂದರೆ ಫುಲ್ ಫಾರ್ಮ್ ಆಗಿರ್ತದೆ. ನೆಕ್ಸ್ಟ್ ಬರುವ ಯೋಜನೆ ಅಂತಂದರೆ ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನೆ. ಇಲ್ಲಿ ಆತ್ಮನಿರ್ಭರ್ ಸ್ವಸ್ಥ ಅಂದಾಗೆ ನಾವು ಗೊತ್ತು ಮಾಡ್ಕೋಬೋದು ಎಕ್ಸಾಮ್ನಲ್ಲಿ. ಇದು ಒಂದು ಆರೋಗ್ಯಕ್ಕೆ ಸಂಬಂಧಿಸಿದೆ, ಅಂದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಆರೈಕೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಯೋಜನೆ ಆಗಿದೆ. ಮತ್ತು PM ಸ್ವನಿಧಿ ಯೋಜನೆ ಯಾವುದಕ್ಕೆ ಹೊಂದಿದೆ ಅಂತಂದರೆ, ಯಾವ ಗುರಿಯನ್ನು ಹೊಂದಿದೆ ಅಂದರೆ, ಬೀದಿ ಬದಿಯ ವ್ಯಾಪಾರಿಗಳಿಗೆ ಈ ಒಂದು PM ಸ್ವನಿಧಿ ಯೋಜನೆ ಇದು ಉತ್ತೇಜನ ನೀಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ನಾವು 10 ಯೋಜನೆಗಳ ಕುರಿತು ಅಂದರೆ ಪ್ರಧಾನಮಂತ್ರಿ ಘೋಷಿಸುವ 2024ರ ಯೋಜನೆಗಳ ಕುರಿತು ನಾವು 10 ಯೋಜನೆಗಳ ಕುರಿತು ತಿಳಿದುಕೊಂಡಿವಿ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.